ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಆಳ್ವಾಸ್ ಪರೀಕ್ಷೆ ಏನಿದೆ, ಕನ್ನಡ ಮಾಧ್ಯಮದ ಒಂದು ಆಳ್ವಾಸ್ ಪರೀಕ್ಷೆ 5, 6, 7, 8ನೇ ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳು ಬರೆಯಬಹುದು ಈ ಒಂದು ಪರೀಕ್ಷೆಯನ್ನ. 5ನೇ ತರಗತಿ 6, 7, 8 ಅವರ ಏನು ಓದಬೇಕು, ಅವರು ಸಿಲೆಬಸ್ ಅನ್ನ ಏನು ಓದಬೇಕು, ಯಾವ ತರ ಪ್ರಿಪೇರ್ ಆಗಬೇಕು, ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನ ಕೊಡ್ತೇನೆ. ನೀವೇನಾದ್ರೂ ಪ್ರಸ್ತುತ ಈ ವರ್ಷದಲ್ಲಿ 5ನೇ ತರಗತಿ ಓದ್ತಾ ಇದ್ದರೆ ಏನೆಲ್ಲ ಸಬ್ಜೆಕ್ಟ್ಗಳನ್ನ ಓದಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಕನ್ನಡ ವಿಷಯ ಓದಬೇಕು. ಕನ್ನಡ ವಿಷಯದಲ್ಲಿ ನಿಮಗೆ ಸುಮಾರು 15 ಕ್ವಶನ್ಸ್ ಬರಬಹುದು. ಇಂಗ್ಲಿಷ್ ಅಲ್ಲೂ ಕೂಡ 15 ಕ್ವಶನ್ಸ್ ಬರಬಹುದು. ಮ್ಯಾಥ್ಸ್ ಅಲ್ಲಿ ಕೂಡ ಒಂದು 15 ಕ್ವಶನ್ಸ್ ಬರಬಹುದು. ಪರಿಸರ EVS ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ, ಇದರಲ್ಲಿ ಒಂದು 25 ಕ್ವಶನ್ಸ್ ಬರಬಹುದು. GK ಕೂಡ ಒಂದು 25 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ಮೆಂಟಲ್ ಎಬಿಲಿಟಿ ಕೂಡ ಒಂದು 25 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ಟೋಟಲ್ 120 ಅಂಕಗಳ ಒಂದು ಪರೀಕ್ಷೆ. 5ನೇ ತರಗತಿಯಲ್ಲಿ ಓದ್ತಿರುವಂತ ಮಕ್ಕಳು ಇದನ್ನೆಲ್ಲ ಪ್ರಿಪೇರ್ ಆಗಬೇಕು. ಹಾಗೆ 6ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳು ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಗಣಿತ, ಹಿಂದಿಯನ್ನು ಓದ್ಬೇಕಾಗತ್ತೆ, GK ಅನ್ನು ಓದ್ಬೇಕು, ಮೆಂಟಲ್ ಎಬಿಲಿಟಿ ಓದ್ಬೇಕು, ಸೈನ್ಸ್ ಓದ್ಬೇಕು, ಸೋಷಿಯಲ್ ಸೈನ್ಸ್ ಓದ್ಬೇಕು. ಹಾಗೆ 7ನೇ ತರಗತಿಯಲ್ಲಿ ಓದ್ತಿರುವಂತ ಮಕ್ಕಳು ಕನ್ನಡ, ಇಂಗ್ಲಿಷ್, ಅವರ ಒಂದು ಏನ್ ಸಿಲೆಬಸ್ ಇದೆ ಅದನ್ನ ಚೆನ್ನಾಗಿ ಓದ್ಕೊಳ್ಬೇಕು. ಪ್ರತಿಯೊಂದು ಗ್ರಾಮರ್ ಆಗಿರ್ಬೋದು, ಪ್ರತಿಯೊಂದು ಪಾಠಗಳ ಬಗ್ಗೆ ಆಗಿರ್ಬೋದು, ಹೆಚ್ಚು ಇಲ್ಲಿ ಗ್ರಾಮರ್ ಅನ್ನ ಕೇಳಲಾಗತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ. ಗಣಿತವನ್ನ ಚೆನ್ನಾಗಿ ಮಾಡಬೇಕು, ಹಿಂದಿ ಮಾಡ್ಕೊಳ್ಬೇಕು, GK ನು ಗೊತ್ತಿರಬೇಕು. ಮೆಂಟಲ್ ಎಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದರಲ್ಲೂ ಮೆಂಟಲ್ ಎಬಿಲಿಟಿ ಅನ್ನೋದು ಅಡಿಷನಲ್ ಆಗಿರುತ್ತೆ ನಮಗೆ, ಅದನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಸೈನ್ಸ್ ಓದ್ಬೇಕು, ಸೋಷಿಯಲ್ ಸೈನ್ಸ್ ಓದ್ಬೇಕು. ಹಾಗೆ 8ನೇ ತರಗತಿಯಲ್ಲಿ ಇರುವಂತ ಮಕ್ಕಳು ಕನ್ನಡ, ಇಂಗ್ಲಿಷು, ಮ್ಯಾಥ್ಸು, ಹಿಂದಿ, GK, ಮೆಂಟಲ್ ಎಬಿಲಿಟಿ, ಸೈನ್ಸ್, ಸೋಷಿಯಲ್ ಸೈನ್ಸ್ ಓದ್ಬೇಕು. 6 ಮತ್ತು 7ನೇ ತರಗತಿಗೆ ಪ್ರವೇಶ ಬಯಸುವಂತ ವಿದ್ಯಾರ್ಥಿಗಳಿಗೆ 120 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ಹಾಗೆ 7 ಮತ್ತು 8ನೇ ತರಗತಿಯಲ್ಲಿ ಓದ್ತಾ ಇರುವಂತ ಮಕ್ಕಳು ಅಂದ್ರೆ 8 ಮತ್ತು 9ನೇ ತರಗತಿಗೆ ಪ್ರವೇಶ ಬಯಸಿದವರಿಗೆ 150 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳ ಹೆಚ್ಚಾಗತ್ತೆ, ಹಿಂದಿ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ 150 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ಇಲ್ಲಿ ಮೋಸ್ಟ್ಲಿ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇದು ಒಂಚೂರು ಹೆಚ್ಚಿಗೆ ಇರ್ಬೋದು. ಇಲ್ಲಿ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಆ ಕೊಟ್ಟಂತ 2 ಗಂಟೆಗಳಲ್ಲಿ ನೀವು 120 ಕ್ವಶನ್ಸ್ ಗಳನ್ನ ಹಾಕ್ಬೇಕಾಗತ್ತೆ. ಸೊ ಅದೇ ತರವಾಗಿ ನೀವು ತಯಾರಿಯನ್ನ ಮಾಡ್ಕೊಳ್ಬಹುದು. ಸಿಲೆಬಸ್ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗಿಯೂ ನನ್ನ ಒಂದು ವಿಡಿಯೋದಲ್ಲಿ ಕಮೆಂಟ್ ಹಾಕಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾನು ಖಂಡಿತವಾಗಿಯೂ ಕ್ಲಾರಿಫೈ ಮಾಡ್ತೇನೆ. ಇದೇ ಸಿಲೆಬಸ್. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಯಾವುದೇ ಕ್ವಶನ್ ಪೇಪರ್ಸ್ ನಮಗೆ ಸಿಕ್ಕೋದಿಲ್ಲ. ಯಾಕಂದ್ರೆ ಆಳ್ವಾಸ್ ಅವರು ಯಾವುದೇ ರೀತಿಯಂತ ಒಂದು ಕ್ವಶನ್ ಪೇಪರ್ ಅನ್ನ ಹೊರಗೆ ಬಿಡೋದಿಲ್ಲ ಮತ್ತು ಅದು ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ. ನೀವು ಯಾರಾದ್ರೂ ನನಗೆ ಕ್ವಶನ್ ಪೇಪರ್ ಬಿಡಿ ಸರ್ ಅಂತಂದ್ರೆ ನನ್ನ ಹತ್ರ ಕ್ವಶನ್ ಪೇಪರ್ ಮಾಹಿತಿ ಇಲ್ಲ. ಹೋದ ವರ್ಷ ನಮ್ಮ ತರಬೇತಿ ಕೇಂದ್ರದಿಂದ 8 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಫೈನಲ್ ರೌಂಡ್ ಅಲ್ಲಿ. ಫಸ್ಟ್ ರೌಂಡ್ ಅಲ್ಲಿ 8 ಆಗಿದ್ರು, ಅವರು ಸೆಕೆಂಡ್ ರೌಂಡ್ ಅಲ್ಲಿ ಕೂಡ 8 ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ರು. ಅವರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ನಾನು ಈ ಒಂದು ಸಿಲೆಬಸ್ ಅನ್ನ ರೆಡಿ ಮಾಡಿದ್ದೀನಿ, ಏನು ಓದಬೇಕು ಎಲ್ಲ ಅಂತ. ಹಾಗೆ ಪ್ರತಿಯೊಂದು ಸೆಕ್ಷನ್ ಅಲ್ಲಿ ಪ್ರತಿಯೊಂದು ವಿಷಯದ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಬರ್ಬೋದು ಅಂತ ಅವರು ಹೇಳಿದ ಒಂದು ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಕನ್ನಡ 15, ಇಂಗ್ಲಿಷ್ 15, ಮ್ಯಾಥ್ಸ್ 15, ಎನ್ವಿರಾನ್ಮೆಂಟ್ ಸೈನ್ಸ್ 25, GK 25, ಮೆಂಟಲ್ ಎಬಿಲಿಟಿ ಕೂಡ 25 ಅಂಕಗಳು ಇರಬಹುದು ಅಂತ ಒಂದು ಮಾಹಿತಿ. ಅವರು ಕೊಟ್ಟ ಮಾಹಿತಿ ಆಧಾರದ ಮೇಲೆ ನಾನು ಸಿಲೆಬಸ್ ಅನ್ನ ಹೇಳ್ತಾ ಇದ್ದೀನಿ, ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ. ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಆಲ್ಮೋಸ್ಟ್ ಗ್ರಾಮರೇ ಬರುತ್ತೆ, ವ್ಯಾಕರಣ ಮಾಹಿತಿ ಬರುತ್ತೆ. ನೀವೇನಾದ್ರೂ ಮೊರಾರ್ಜಿ ಮತ್ತು ಆದರ್ಶ ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ಅದೇ ತಯಾರಿ ಕೂಡ ಇಲ್ಲಿಯೂ ಅನ್ವಯ ಆಗತ್ತೆ. ಇದಕ್ಕೇನು ಬೇರೆ ಓದಬೇಕಾಗಿಲ್ಲ. ಏನು ಓದಬೇಕು ಎಕ್ಸ್ಟ್ರಾ ಅಂತಂದ್ರೆ ಸ್ವಲ್ಪ ಮೆಂಟಲ್ ಎಬಿಲಿಟಿಯನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಮೆಂಟಲ್ ಎಬಿಲಿಟಿಯಲ್ಲಿ ತುಂಬಾ ಅಂಕಗಳಿರುತ್ತೆ. ಕಟ್ ಆಫ್ ಎಷ್ಟು ನಿಲ್ಲತ್ತೆ 120 ಅಂಕಕ್ಕೆ. ಇದು ಪರೀಕ್ಷೆ ಬರೆದಿರುವಂತ ಎಲ್ಲ ವಿದ್ಯಾರ್ಥಿಗಳು ಒಂದು ಹೇಗೆ ಪರೀಕ್ಷೆ ಬರೆದಿದ್ದಾರೆ ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗತ್ತೆ ಕಟ್ ಆಫ್ ಅನ್ನುವಂತ ಅಂಕಗಳು. ಇದು ಕನ್ನಡ ಮೀಡಿಯಂ ಸ್ಕೂಲು, ಮೂಡುಬಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂತ
ಒಂದು ತರಬೇತಿ ಏನು ಪ್ರವೇಶಾತಿ ಪರೀಕ್ಷೆ. ಒಂದು ವೇಳೆ ನೀವು ಆಯ್ಕೆ ಆದರೆ 10ನೇ ತರಗತಿವರೆಗೆ ನಿಮಗೆ ಉಚಿತ ಶಿಕ್ಷಣವನ್ನ ಅಲ್ಲಿ ಕೊಡಲಾಗುತ್ತೆ. ಅತಿ ಉತ್ತಮವಾದ ಶಿಕ್ಷಣ ನಿಮಗೆ ಅಲ್ಲಿ ದೊರೆಯುತ್ತೆ. ಯಾಕಂದ್ರೆ ನಾವು ಆಲ್ರೆಡಿ 8 ಜನ ವಿದ್ಯಾರ್ಥಿಗಳು ಇರೋದ್ರಿಂದ ಅಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಕೆಲವೊಬ್ಬ ವಿದ್ಯಾರ್ಥಿಗಳು ನವೋದಯ ಆದರೂ ಕೂಡ ನಾನು ಆಳ್ವ ಶಾಲೆಯಲ್ಲಿ ಓದ್ತೀನಿ ಅಂತ ಇದ್ದದ್ದು ಉಂಟು. ಅದಕ್ಕೋಸ್ಕರ ಒಂದು ಒಳ್ಳೆಯ ಶಿಕ್ಷಣ ಸಿಗುತ್ತೆ ನಿಮಗೆ ಅಲ್ಲಿ. ನಿಮಗೇನಾದರೂ ಒಂದು ಅವಕಾಶ ಸಿಕ್ಕರೆ ಪರೀಕ್ಷೆ ಬರೆದು ಆಯ್ಕೆ ಆದರೆ ಖಂಡಿತವಾಗಿಯೂ ಅಲ್ಲಿ ಕಲಿಯುವಂಥ ಒಂದು ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಿಮಗೇನಾದರೂ ಸಿಲೆಬಸಲ್ಲಿ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು.